ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಬಹಳಷ್ಟು ಚಾಯ್ಸ್ 4 ಬಗ್ಗೆ ಮತ್ತು MBBS BDS ಮಾಡಬೇಕು ಅನ್ನೋವರಲ್ಲಿ ತುಂಬ ಗೊಂದಲ ಇರೋದರಿಂದ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ MBBS BDS ಮಾಡೋದಿದೆ, ಆದರೆ ಈಗ ಇಂಜಿನಿಯರಿಂಗ್ ಅಲಾಟ್ ಆಗಿದೆ ಅಥವಾ ವೆಟ್ರನರಿ ಅಲಾಟ್ ಆಗಿದೆ, ಯಾವುದೋ ಒಂದು KCET ಕೋರ್ಸ್. ನೋಡಿ, KCET ಮತ್ತು ನೀಟ್ ಕೋರ್ಸ್ ಬೇರೆ ಬೇರೆ ಅನ್ನೋದನ್ನು ನೀವು ತಿಳ್ಕೊಬೇಕಿಲ್ಲಿ. ಈ ವರ್ಷ ಇದು ತುಂಬ ಮುಖ್ಯ ಆಗಿದೆ. ನಿಮಗೆ KCETಯಲ್ಲಿ ಯಾವುದೋ ಒಂದು ಕೋರ್ಸು ಅಲಾಟ್ ಆಗಿದೆ, ಆದರೆ ನಿಮಗೆ MBBS BDS ಮಾತ್ರ ಮಾಡೋದಿದೆ. ನೀವು ಆರಾಮಾಗಿ ಚಾಯ್ಸ್ 4 ತಗೋಬೋದು, ಆದರೆ ಇದರ ಪರಿಣಾಮ ಏನು ಅನ್ನೋದನ್ನು ನೀವು ತಿಳ್ಕೊಬೇಕು. ಈಗ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ MBBS BDS ಇರಬೇಕು. ಈಗ ನಾನು BDS ಮಾಡೋದಿಲ್ಲ, ಕೇವಲ MBBS ಮಾಡ್ತೀನಿ ಅಂತಂದರೆ ಕೇವಲ MBBS ಇರಲಿ, ನಡೆಯುತ್ತೆ. ಇಲ್ಲ, ನಾನು MBBS ಮಾಡೋದಿಲ್ಲ, BDS ಅಷ್ಟೇ ಮಾಡ್ತೀನಿ ಅಂತಂದರೆ ಅದಷ್ಟೇ ಇದ್ದರೂ ನಡೆಯುತ್ತೆ. ಅಂದರೆ ಹೊಸದಾಗಿ ಆ್ಯಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಈಗ ಸಪೋಸ್ ಒಬ್ಬ ವಿದ್ಯಾರ್ಥಿಯ ಒಂದು ಆಪ್ಷನ್ ಎಂಟ್ರಿಯಲ್ಲಿ MBBS BDS ಎರಡೂ ಇದ್ದಾವೆ ಅಂತ ತಿಳ್ಕೊಳ್ಳಿ. ಅವನಿಗೆ ಈಗ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ. ಅವನು ಚಾಯ್ಸ್ 4 ತೆಗೆದುಕೊಂಡ್ರೆ ಇಂಜಿನಿಯರಿಂಗಿಂದ ಹೊರಗೆ ಹೋಗ್ತಾನೆ. ಅಂದರೆ ಆತ ಮುಂದೆ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಭಾಗವಹಿಸುವಂತಿಲ್ಲ. 3rd ರೌಂಡ್ನಲ್ಲಿ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಆತ ಭಾಗವಹಿಸುವಂತಿಲ್ಲ. ಇಂಜಿನಿಯರಿಂಗ್ ಆಯಿತು, ವೆಟ್ರನರಿ ಆಯಿತು, ಯಾವುದೇ KCET ಕೋರ್ಸ್ನಲ್ಲಿ ಆತ ಭಾಗವಹಿಸುವಂತಿಲ್ಲ. ಅವನು ನಾನು ಇಂಜಿನಿಯರಿಂಗ್ ಮತ್ತು ವೆಟ್ರನರಿ ಇತ್ಯಾದಿ KCET ಕೋರ್ಸ್ನಲ್ಲೂ ಕೂಡ ಭಾಗವಹಿಸಬೇಕು ಅಂತಂದರೆ 5,000 ದಂಡ ಕಟ್ಟಬೇಕು. 5,000 ಪೆನಾಲ್ಟಿಯನ್ನು ಆತ ಕಟ್ಟಬೇಕು. ಯಾಕಂದರೆ UGCET ಅಂದರೆ ಈ KCET ಕೋರ್ಸೇ ಆತನಿಗೆ ಈಗ ಸಿಕ್ಕಿದೆ, ಆದರೆ ಆತ ಅಡ್ಮಿಷನ್ ಆಗ್ತಾ ಇಲ್ಲ, ಮತ್ತು ಅದೇ ಕೋರ್ಸ್ಗಳಿಗೆ ಆತ ಆಸೆ ಪಡ್ತಾ ಇದ್ದಾನೆ ಅಂತಂದರೆ ಆತ 5,000 ದಂಡವನ್ನು ಕಟ್ಟಿದರೆ ಮಾತ್ರ ಅವನಿಗೆ ಮುಂದೆ ಈ ಒಂದು ಏನು KCET ಕೋರ್ಸ್ಗಳಿದ್ದಾವಲ್ಲ ಅವಕ್ಕೂ ಕೂಡ ಕನ್ಸಿಡರ್ ಮಾಡ್ತಾರೆ. ಇಲ್ಲ, ನನಗೆ KCET ಕೋರ್ಸ್ಗಳು ಬೇಡ, ನಾನು ಕೇವಲ MBBS BDS ಮಾತ್ರ ಮಾಡ್ತೀನಿ ಅಂತಂದರೆ ನೀವು ಆರಾಮಾಗಿ ಚಾಯ್ಸ್ 4ಅನ್ನು ತಗೋಬಹುದು. ಚಾಯ್ಸ್ 4ಅನ್ನು ತೆಗೆದುಕೊಂಡ್ರೆ ನಿಮಗೆ ಮುಂದಿನ ಇದರಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಆವಾಗ ನಿಮ್ಮ MBBS BDS ಮಾತ್ರ ಕನ್ಸಿಡರ್ ಆಗ್ತವೆ. ನಿಮ್ಮ ಇದರಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಂದರೆ ಆ್ಯಡ್ ಮಾಡಲಿಕ್ಕಂತೂ ಕೊಡೋದಿಲ್ಲ, ಇದು ಒಂದು ಆಪ್ಷನ್ ಎಂಟ್ರಿಯಲ್ಲೇ ಕನ್ಸಿಡರ್ ಆಗ್ತವೆ. ನಿಮಗೆ MBBS BDS ಏನಾದರೂ ಅಲಾಟ್ ಆದರೆ ನೀವು ಹೋಗ್ತೀರಾ, ಇಲ್ಲಾಂದರೆ ನಿಮ್ಮ 1 ವರ್ಷ ವೇಸ್ಟ್ ಆಗುತ್ತೆ. ಇದನ್ನು ನೀವು ತಿಳ್ಕೋಬೇಕು. ಅಂದರೆ ನಿಮಗೆ 5,000 ಏನು ಕಟ್ಟೋದು, ಪೆನಾಲ್ಟಿ ಕಟ್ಟೋದು ಅವಶ್ಯ ಇಲ್ಲ, ನೀವು MBBS BDS ಮಾತ್ರ ಹೋಗೋದಿದ್ರೆ. ಮತ್ತು ನಾನು ಈಗ KCET ಕೋರ್ಸ್ ನನಗೆ ಅಲಾಟ್ ಆಗಿತ್ತು ಅಥವಾ ಅಲಾಟ್ ಆಗಿಲ್ಲ, ಏನೇ ಇರಲಿ, ನಾನು ಈಗ 5,000 ಕಟ್ಟೋದಿಲ್ಲ, ನಾನು ಚಾಯ್ಸ್ 4 ತೊಗೋತೀನಿ, ನಾನು ನಂತರ MBBS BDS ಹಾಕೋತೀನಿ ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ. MBBS BDS ಮತ್ತೆ ಹಾಕಲಿಕ್ಕೆ ಕೊಡೋದಿಲ್ಲ. ಈಗ ಒಂದು ಕಂಡೀಷನ್ ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನೀವು MBBS ಹೋಗ್ತಿದ್ರೆ MBBS, BDS ಹೋಗ್ತಿದ್ರೆ BDS, ಅಥವಾ ಅದು ಸಿಗಲಿಲ್ಲ ಅಂದರೆ ಅದಕ್ಕೆ ಹೋಗ್ತೀನಿ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಈಗಾಗಲೇ ಇರಬೇಕು. MBBS BDS ಕೋರ್ಸ್ಗಳ ಕಾಲೇಜುಗಳನ್ನು ನೀವು ಹಾಕಿರಬೇಕು. ಮತ್ತು ನಿಮ್ಮ ಇದರಲ್ಲಿ KCET ಕೋರ್ಸ್ ಇತ್ತು, ಈಗಾಗಲೇ ನಿಮಗೆ ವೆಟ್ರನರಿ ಸಿಕ್ಕಿತ್ತು, ಅಗ್ರಿಕಲ್ಚರ್ ಸಿಕ್ಕಿತ್ತು, ಅಥವಾ ಇಂಜಿನಿಯರಿಂಗ್ ಸಿಕ್ಕಿತ್ತು, ನಿಮಗೆ ಈಗ ಅಡ್ಮಿಷನ್ ಆಗಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ನೀವು ಚಾಯ್ಸ್ 4ಅನ್ನು ಆರಾಮಾಗಿ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೀವು ನಂತರ ರೌಂಡ್ಸ್ನಲ್ಲಿ ಕೇವಲ MBBS BDS ಮಾತ್ರ ಕನ್ಸಿಡರ್ ಮಾಡ್ತಾರೆ, ನೀವು ಭಾಗವಹಿಸ್ಬೋದು. ಇಲ್ಲ, ನನಗೆ ಇಂಜಿನಿಯರಿಂಗ್ ಕೋರ್ಸೂ ನನಗೆ ಆಸೆ ಇದೆ, ನನಗೆ MBBS BDS ಒಳ್ಳೆ ಕಾಲೇಜು ನನಗೆ ಒಂದು ವೇಳೆ ಅಲಾಟ್ ಆಗಲಿಲ್ಲ ಅಂದರೆ ನನಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲೇ ಟಾಪ್ ಕಾಲೇಜ್ ಅಲಾಟ್ ಆಗ್ಬೋದು, ನನ್ನ ರ್ಯಾಂಕ್ ಚೆನ್ನಾಗಿದೆ, ಆದರೆ ನಾನು ಈಗ ಸಿಕ್ಕಿರೋ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋದಿಲ್ಲ ಅಂತಂದರೆ ನೀವು ಕಡ್ಡಾಯವಾಗಿ 5,000 ಪೆನಾಲ್ಟಿಯನ್ನು ಕಟ್ಟಿ ಹೊರಗೆ ಬಂದು ಮತ್ತೆ ನಂತರ ಇದರಲ್ಲಿ ಭಾಗವಹಿಸಬೇಕಾಗುತ್ತೆ. ಈಗ ಮೊನ್ನೆ ಒಂದು ಪ್ರಸನ್ನ ಸರ್ ಹೇಳಿರೋ ವಿಡಿಯೋ ಮೂಲಕ ಇದು ನಮಗೆ ಖಚಿತ ಆಗ್ತಾಯಿದೆ. ಅಂದರೆ ಯಾರು ಕೇವಲ MBBS BDS ನೀಟ್ ಕೋರ್ಸ್ಗಳಿಗೆ MBBS BDS ಮತ್ತು ಇನ್ನೊಂದು ಮರೆತೆ ನಾನು, ಈ ಆಯುಷ್ ಕೋರ್ಸು BAMS ಕೂಡ ನೀವು ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರು MBBS BDS ಈಗಾಗಲೇ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿದೆ, ನೀವು ಆರಾಮಾಗಿ ನೀಟ್ ಕೋರ್ಸ್ಗಳಿಗೆ ಅಂದರೆ BAMS, BHMS, BVMS ಏನು ನೀಟ್ ಕೋರ್ಸ್ಗಳಿದ್ದಾವಲ್ಲ ಇವಕ್ಕೆ ಯಾವುದೇ ಪೆನಾಲ್ಟಿ ಇಲ್ಲದೆ ನೀವು BAMS, ಯಾಕಂದರೆ ಇನ್ನೂ ಆಪ್ಷನ್ ಎಂಟ್ರಿ ಓಪನ್ನೇ ಮಾಡಿರಲಿಲ್ಲ, BAMS ಓಪನ್ ಮಾಡಿದಾಗ ನೀವು ಅದನ್ನು ಕೂಡ ಆರಾಮಾಗಿ BAMS ಕೂಡ ನೀವು ಹಾಕ್ಕೋಬೋದು. ಯಾಕಂದರೆ ನೀವು ಪ್ಯೂರ್ ಆಗಿ ನೀಟ್ ಅಭ್ಯರ್ಥಿಗಳಿದ್ದೀರ, ನೀವು BAMSನ್ನು ಹಾಕ್ಕೋಬೋದು ಮತ್ತು ಬೇರೆಯವರು ಕೂಡ ಹಾಕ್ಕೋಬೋದು. ಯಾಕಂದರೆ ಈಗಾಗಲೇ ಅದನ್ನು ಓಪನ್ ಮಾಡಿರಲಿಲ್ಲ, ಆದ ಕಾರಣ BAMSನ್ನು ನೀವು ಹಾಕ್ಕೋಬೋದು.
ಆದರೆ ಕಂಡೀಷನ್ನ ಸರಿಯಾಗಿ ತಿಳ್ಕೊಳ್ಳಿ. ನೀವು ಮತ್ತೆ ಸಿ ಇ ಟಿ ಕೋರ್ಸ್ಗಳಿಗೆ ಆಸೆ ಪಡ್ತೀರಾ ಅಂದರೆ ನೀವು 5000 ಕಟ್ಟಬೇಕಾಗುತ್ತೆ. ಮತ್ತು ಇನ್ನೂ ಒಂದು ಕೆಲಸ ಒಂದು ಅಂದರೆ ನಿಮಗೆ ಈಗಾಗಲೇ ನಿಮಗೆ ಯಾವುದೇ ಕೋರ್ಸು ಅಲಾಟ್ ಆಗಿಲ್ಲ. ನಾಟ್ ಅಲಾಟೆಡ್ ಅಂದರೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಿಮಗೆ ಯಾವುದೇ ಅಲಾಟ್ ಆಗಿಲ್ಲ, ನಿಮಗೆ ಏನೂ ಚಾಯ್ಸ್ ಹಾಕೋದಕ್ಕೆ ಅವಕಾಶ ಇಲ್ಲ. ನೀವು ಆರಾಮಾಗಿ ಯಾವುದೇ ಕೋರ್ಸ್ಗಳಿಗೆ ಭಾಗವಹಿಸಬಹುದಾಗಿರುತ್ತದೆ. ಆದರೆ ಏನು ಈಗ ಹೊಸದಾಗಿ ಏನೂ ಆ್ಯಡ್ ಮಾಡಲಿಕ್ಕೆ ಬಿಡೋದಿಲ್ಲ. BAMS ಬಿಟ್ಟರೆ BAMS ಆ್ಯಡ್ ಮಾಡ್ಬೋದು ಎಲ್ಲರೂ. ಆದರೆ ನೀವು ಯಾವ ಕೋರ್ಸ್ಗಳಿಗೆ ಭಾಗವಹಿಸ್ತೀರಾ ಆ ಒಂದು ಆಪ್ಷನ್ ಎಂಟ್ರಿ ಈಗಾಗಲೇ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಇರಬೇಕು. ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಆ್ಯಡ್ ಮಾಡಲಿಕ್ಕೆ ಬಿಡೋದಿಲ್ಲ. ಎಕ್ಸೆಪ್ಟ್ ಈಗ ಏನು ಯಾವ ಆಯುಷ್ ಕೋರ್ಸ್ ಬಿಟ್ಟಿಲ್ಲ ಅದನ್ನೇ ಆ್ಯಡ್ ಮಾಡಲಿಕ್ಕೆ ಎಲ್ರಿಗೂ ಬಿಡ್ತಾರೆ. ಆದರೆ ಬೇರೆ ಕೋರ್ಸ್ಗಳಿಗೆ ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಪ್ರಾರಂಭ ಆಗಿರೋ ಕೋರ್ಸ್ಗಳಿಗೆ ಹೊಸದಾಗಿ ಮತ್ತು ಕಾಲೇಜು ಕೋರ್ಸು ಆ್ಯಡ್ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಭೇಟಿಯಾಗೋಣ.